ಚರಿತ್ರೆಯನ್ನು ತಿಂಗಳಿಂದಲೂ ನೋಡ್ತಾ ಬರ್ತಾ ಇದ್ದೇವೆ. ಯಾರ್ಯಾರು ಎಷ್ಟೆಷ್ಟು ಕೇಳಿದ್ರಿ, ಎಷ್ಟೆಷ್ಟು ಕೇಳಿಬಿಟ್ಟಿರಿ ನನಗಂತೂ ಗೊತ್ತಿಲ್ಲ. ಇವತ್ತು ಒಬ್ಬೊಬ್ಬರು ನೀವಾಗಿ ಮಾತಾಡ್ತಾ ಹೋಗ್ಬೇಕೀಗ. ಇವತ್ತು ನಾನು ಮಾತಾಡಲ್ಲ ಅನ್ನಿಸ್ತು. ಹೌದಲ್ಲ ಬಸವಣ್ಣ? ತಿಂಗಳ ಕೇಳ್ಯಾರಲ್ಲ ಎಲ್ಲರೂ. ಈಗ ಅವ್ರು ಚಾಲು ಮಾಡ್ಬೇಕು ಮಾತಾಡ್ಲಿಕ್ಕೆ. ಮೈಕ್ ಕೊಡ್ತೀನಿ. ಎಲ್ಲರೂ 5-5 ನಿಮಿಷ ಸಿದ್ಧಲಿಂಗನ ಬೇಕು. ಒಂದು ತಿಂಗಳು ಏನು ಮಾತಾಡಿದ್ದೀನಲ್ಲ ನೆನಪದ? ಪುಡ ಪಾಠ ಮಾಗ ಸಪಾಟ ಅಲ್ಲ? ಎಲ್ಲಿಗೆ ಬಂತು ಅಂತ ಕೇಳಿದ್ರೆ, ಸಿದ್ಧಲಿಂಗ ಸಂಚಾರ ಮಾಡುತ್ತಾ ಪಾದೋದಕದ ಬಗ್ಗೆ, ಪ್ರಸಾದದ ಬಗ್ಗೆ, ಆ ಮಹಿಮೆಯನ್ನು, ಆ ಶಕ್ತಿಯನ್ನು ನೋಡ್ತಾ ಬಂದೇವಿ. ಹಾಗೆ ಇವತ್ತು ಒಬ್ಬ ಕಳ್ಳನ ಮನಸ್ಸನ್ನು ಬದಲಾಯಿಸುವಂಥದ್ದು, ಕಳ್ಳನ ಮನಸ್ಸು ಬದಲಿಸುವಂಥ ಸನ್ನಿವೇಶ. ನಾವೆಲ್ಲ ಕಳ್ಳತನ ಮಾಡಬೇಕು, ಕಳ್ಳತನ ಮಾಡಬಾರ್ದು ಅಂತ ವಿಚಾರ ಮಾಡಬೇಕು. ಕಳ್ಳತನ ಮಾಡ್ಬೇಕನಪ್ಪ. ಅಪ್ಪ ಶರ್ಟ್ ಹಾಕಿರ್ತಾನೆ ಮನ್ಯಾಗ, ಶರ್ಟ್ ಹಾಕಿರ್ತಾನಲ್ಲ ಮಳೆಗೆ, ಆ ಶರ್ಟ್ ತಂದು 10 ರೂಪಾಯಿ ತೊಗೊಳ್ಳೋದು, ಅದ್ರಾಗ ಚಾಕ್ಲೇಟು ಏನೇನೆಲ್ಲ ದೋಸ್ತರಿಗೆಲ್ಲ ಕೊಡಿಸೋದು, ಅದೆಲ್ಲ ಮಾಡಬಾರ್ದು. ಕೇಳಬೇಕು, ಅವಾಗ ಅಪ್ಪಗ ಕೇಳಿಬಿಟ್ಟು ತಗೋಬೇಕು. ಕಳ್ಳತನವನ್ನು ಮಾಡದೇ ಇದ್ದರೆ, ಹಿಂದಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಲೂಟ್ ಸಕೇತೋ ಲೂಟ್ ಲೋ, ಸಂತ ನಾಮಕ್ಕೆ ಲೂಟ್ ಲೋ. ಕಳ್ಳತನ ಯಾವುದನ್ನು ಮಾಡಬೇಕೋ ಅದನ್ನು ಕಳ್ಳತನ ಮಾಡಬೇಕು, ಯಾವುದನ್ನು ಕಳ್ಳತನ ಮಾಡಬಾರದೋ ಅದನ್ನು ದೂರ ಸರಿಸಬೇಕು. ಏಕೆಂದರೆ ಹಲವಾರು ಸಂತರು, ಶರಣರು, ಮಹಾತ್ಮರು, ಶಿವಯೋಗಿಗಳು ನೀನೇನೋ ಒಳ್ಳೆಯದನ್ನು ಮಾಡಪ್ಪ, ಒಳ್ಳೆಯದು ಮಾಡು, ಕೆಟ್ಟ ಬುದ್ಧಿ, ಕೆಟ್ಟ ವಿಚಾರ, ಕೆಟ್ಟ ಗುಣಗಳು, ದುರ್ಬುದ್ಧಿ, ದುರ್ಗುಣ, ದುರ್ವ್ಯಸನ, ದುರ್ಚಟಗಳನ್ನೆಲ್ಲ ದೂರ ಸರಿಸುವಂತೆ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಅವರು ಹೆಂಗೆ ಹೇಳ್ತಾ ಹೋಗ್ಯಾರೋ ಹಾಗೆ ನಾವು ಹೆಚ್ಚು ಮಾಡ್ತಾನೇ ಹೋಗೇವಿ. ಅವರು ಹೇಳ್ತಾ ಹೋದರು, ನಾವು ಮಾಡ್ತಾನೇ ಹೋಗೇವಿ. ಆದರೆ ಅದರಿಂದ ದೂರ ಇರಬೇಕು. ಏನು ದೂರ ಮಾಡಬೇಕಂದ್ರೆ ಕೆಟ್ಟ ಗುಣಗಳನ್ನು ದೂರ ಮಾಡಬೇಕು. 1 ತಿಂಗಳ ಪ್ರವಚನ ಕೇಳೇವಿ, ಮಹಾದೇವನ ಗುಡಿಗೆ ನಿತ್ಯ ಬಂದೀವಿ, ದರ್ಶನ ಮಾಡೀವಿ, ಇಲ್ಲಿಯ ಪ್ರಸಾದವನ್ನು ಸ್ವೀಕರಿಸಿವಂದ್ರೆ ನಮ್ಮಲ್ಲಿ ಪ್ರಸಾದದ ಗುಣ ಬರಬೇಕು, ಪ್ರಸನ್ನತೆಯ ಗುಣ ಬರಬೇಕು. ಅದನ್ನು ಬಿಟ್ಟು ಇವನಿಗೆ ಹೆಂಗಾರೆ ಟೋಪಿ ಹಾಕೋಣ ಅಂತ ವಿಚಾರ ಮಾಡಬಾರ್ದು. ಹೌದಲ್ಲ? ಟೋಪಿ ಹಾಕೋದಂದ್ರೆ ಗೊತ್ತಾನ? ಹ್ಞೂ ಅಂತ ಎಲ್ಲ ಕದ ಚಲೋ. ನಿನ್ನಂಥ ಬಸವಣ್ಣ ಇಷ್ಟು ವರ್ಷ ಪುರಾಣ ಹೇಳಿನಲ್ಲಪ್ಪಿ, ನಿನ್ನಂಥ ಬಸವಣ್ಣನ ಎಲ್ಲಿ ಸಿಕ್ಕಿಲ್ತಮ್ಮ. ಒಳ್ಳೆ ಬಸವಣ್ಣ ಸಿಕ್ಕಿದೆ ಈ ಸಲ. ನಾ ಎಲ್ಲೆಲ್ಲಿ ಪುರಾಣಕ್ಕೆ ಹೋಗ್ತೀನಿ, ನಿನಗೆ ಕರ್ಕೊಂಡು ಹೋಗ್ತೀನಿ, ಭಾರಿ ಮಜಾ ಅದ. ಬಸವಣ್ಣ ಅಂದ್ರೆ ಹಂಗೆ ಇರಬೇಕು, ಕರೆಕ್ಟ್ ಅದ. ಬಸವಣ್ಣ ಏನು ಮಾಡ್ತದೆ? ನಿಮ್ಮ ಮನೆಗೆ ಎತ್ತೈತಲ್ಲ ಆಕಳ, ಏನು ಮಾಡ್ತೈತೆ ಅದು? ಉಂಡೆನ ಬಸವಣ್ಣ, ಉಂತಿಯನ ಬಸವಣ್ಣ, ಗೋಣ ಹಾಕೋದು ಕೆಲಸ. ನಿನ್ನ ಜೊತೆಗೆ ಇವರೆಲ್ಲರೂ ಗೋಣ ಹಾಕ್ತಾರೆ, ತಿಳಿದಂಗೆ ಗೋಣ ಹಾಕ್ತಾರೆ ಮಗ. ಮಾತ್ರ ಹೊರಗೆ ಹೋದ್ಮೇಲೆ ಏನು ಹೇಳಿದ್ರು ಸ್ವಾಮಿಗಳು ಅಂತಂದ್ರೆ, ಏನು ಹೇಳ್ಯಾರೋ ಏನೋ ಗೊತ್ತಿಲ್ಲ. ಕೇಳಬೇಕು, ಕೇಳಿದನ್ನು ನೆರೆ ಕೇಳು, ಕೇಳಿದುದನ್ನು ಅರಿ, ಗುರು ಪೇಳ್ದ ತೆರೆದೊಳು ತೊರೆ ನಿರಿ ವಿಷಯವನ್ನು. ಚೆನ್ನಾಗಿ ಕೇಳುವುದನ್ನು ಕಲಿಬೇಕು. ಮೊದಲ ಏನು ಮಾಡಬೇಕು? ಚೆನ್ನಾಗಿ ಕೇಳಬೇಕು. ನೀವು ಸ್ಕೂಲಿಗೆ ಹೋಗ್ತೀರ, ಶಾಲೆಗೆ ಹೋಗ್ತೀರಲ್ಲ ಮಕ್ಕಳೆಲ್ಲ, ಶಾಲೆಗೆ ನೀವು ಒಂದು ಸಲ ಮಾಸ್ತರ್ ಹೇಳುವ ಪಾಠವನ್ನು ಸರಿಯಾಗಿ ಕೇಳಿದ್ರೆ ಸಾಕು, ಓದೋದೇ ಬೇಕಾಗಿಲ್ಲ. ನೀವು
ಎಕ್ಸಾಮ್ದಾಗ ಪೇಪರ್ದಾಗ 100ಕ್ಕೆ 100 ಮಾರ್ಕ್ಸ್ ತೊಗೊತೀರಿ. ನಮಗೆ ಕೇಳೋಕ್ಕೆ ಬರಲಾಗ್ಯದ, ಹೇಳೋಕ್ಕೆ ಬರಲಾಗ್ಯದ, ನಡೆಯೋಕ್ಕೆ ಬರಲಾಗ್ಯದ, ಕೂಡೋಕ್ಕೆ ಬರಲಾಗ್ಯದ. ಇವೆಲ್ಲ ಬರಲಾಗ್ಯದ ಅಂತ ತಿಳ್ಕೊಂಡೆ ಮಹಾತ್ಮರು ಬಂದು ಕೂಡುವುದು, ನಿಲ್ಲುವುದು, ಮಾತನಾಡುವುದು ಇದೆಲ್ಲ ಕಲಿಸ್ತದೆ. ಕಲಿಸಕ್ಕಂತ ಬರ್ತಾರೆ. ಆದರೆ ನಾವು ಎಷ್ಟು ಜನ ಕಲಿತೀವಿ, ಎಷ್ಟು ಜನ ಬಿಡ್ತೀವಿ ಗೊತ್ತಿಲ್ಲ. ಯಾಕಂದರೆ ಹುಣಸೆಯ ಕಾಯಿ ಅಲ್ಲ, ಹುಣಸೆಯ ಹೂವು ಅವಲ್ಲ, ಹುಣಸೆ ಕಾಯಿಗಿಂತ ಮೊದಲು ಹೂವು ಆಗಿರ್ತಾವೆ. ಹೂವು ಎಲ್ಲ ಕಾಯಿ ಆಗಲಿಕ್ಕೆ ಸಾಧ್ಯವಿಲ್ಲ. ಮಾವಿನ ಗಿಡ ಹಚ್ಚಿರಲ್ಲ ನೀವು ಅಲ್ಲ, ಮಾವಿನ ಗಿಡ ಚಿಗುರು ಹೊಡಿತದೆ, ವಸಂತ ಕಾಲ ಬರ್ತದೆ, ಹೂವು ಆಗ್ತವೆ. ಹೂವು ಆದಮೇಲೆ ಎಷ್ಟೋ ಗಾಳಿ ಹೂವು ಬೀಳ್ತವೆ. ಕೆಲವು ಹೂವುಗಳಲ್ಲಿ ಮಾತ್ರ ಕಾಯಿಗಳು ಆಗಿ ಬರ್ತವೆ, ಕೆಲವು ಕಾಯಿಗಳು ಇದ್ದಾಗೆ ಬಿದ್ದು ಹೋಗ್ತವೆ, ಕೆಲವು ಕಾಯಿಗಳು ಅಲ್ಲೇ ಇರ್ತವೆ, ಕೆಲವು ಹಣ್ಣು ಆಗ್ತವೆ, ಕೆಲವು ಹಕ್ಕಿ ಪಕ್ಷಿಗಳು ತಿಂತವೆ, ಕೆಲವು ನಾವು ತಿಂತೀವಿ, ಕೆಲವು ಹುಡುಗರು ಕಲ್ಲು ಹೊಡೆದು ತಿಂತಾರೆ, ಕೆಲವು ಅಷ್ಟು ದೇವ್ರಿಗೆ ಬರ್ತವೆ. ಅದನ್ನು ಎಲ್ಲ ಹೂವು ಕಾಯಿ ಆಗಂಗಿಲ್ಲ, ಎಲ್ಲ ಕಾಯಿ ಹಣ್ಣು ಆಗಂಗಿಲ್ಲ, ಎಲ್ಲ ಹಣ್ಣು ಮಾರಾಟಕ್ಕೆ ಹೋಗೋಂಗಿಲ್ಲ, ನಮ್ಮ ಹೊಟ್ಟೆಗೂ ಬೀಳಂಗಿಲ್ಲ, ಕೆಲವು ಅಷ್ಟೇ ಬೀಳ್ತವೆ. ಹಾಗೆ ಮಹಾತ್ಮರು ಬಂದು ಹೋಗಿದ್ದಾರೆ, ಎಲ್ಲವನ್ನ ಹೇಳ್ತಾ ಹೋಗಿದ್ದಾರೆ. ಆದರೆ ನಾವೆಲ್ಲರೂ ಮಹಾತ್ಮರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಸಂಗೀತಗಾರ ಆಗ್ಲಿಕ್ಕೆ ಸಾಧ್ಯವಿಲ್ಲ, ನಾವೆಲ್ಲರೂ ಪ್ರವಚನಗಾರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಎಲ್ಲರೂ ಒಂದೇ ಹೆಣ್ಮಕ್ಳು ಆಗ್ಲಿಕ್ಕೆ ಸಾಧ್ಯನೋ? ಎಲ್ಲರೂ ಗಂಡು ಮಕ್ಕಳು ಆಗಕ್ಕೆ ಸಾಧ್ಯನೋ? ಇಲ್ಲವೇ ಇಲ್ಲ. ಹಾಗಿಲ್ಲಿ ಮಹಾತ್ಮರು ಹೇಳಿ ಸಿದ್ಧಲಿಂಗನ ವಿಚಾರದಲ್ಲಿ ನಾವು ಹೇಳಬೇಕಾದ್ರೆ ಏನೇ ಕಳ್ಳತನ ಮಾಡಬೇಕಂದ್ರೆ ಅದೇ ಲೂಟ್ ಸಕೇತೋ ಲೂಟ್ ಲೋ ಸಂತ ನಾಮಕೋ ಲೂಟ್ ಲೋ ಅಂತ ಹೇಳುವಾಗ ಹಲವಾರು ವರ್ಷ ಒಬ್ಬ ಗುರುವಿನ ಸೇವೆಯನ್ನು ಮಾಡ್ಕೊಂಡಿರ್ತಾನೆ. ಗುರುವಿನ ಸೇವೆಯನ್ನು 30-40 ವರ್ಷ ಸೇವೆ ಮಾಡ್ಕೊಂಡಿರ್ತಾನೆ. ಎಷ್ಟು ಚೆನ್ನಾಗಿ ಮಾಡ್ತಾನಂದರೆ ಗುರುವಿನ ಸೇವೆಯನ್ನು ಅಂಗ ಆಪ್ತ ಸ್ಥಾನ ಸದ್ಭಾವ ಸೇವೆ. ಎಷ್ಟು ಥರದ ಸೇವೆ? ಮಕ್ಕಳು ಎಷ್ಟು ಥರದ ಸೇವೆ? 4 ಥರದ ಸೇವೆ. ನೀವು ಪಾಠ ಮಾಡ್ತೀನಿ ಅವತ್ತ. ಎಷ್ಟು ಥರದ ಸೇವೆ? ಅಂಗ ಸ್ಥಾನ ಸದ್ಭಾವ, ಮುಂದೇನು? ಅಂಗ ಸೇವೆ, ಆಪ್ತ ಸೇವೆ, ಸ್ಥಾನ ಸೇವೆ, ಸದ್ಭಾವ ಸೇವೆ. ಹೌ ಮೆನಿ ಟೈಪ್ಸ್ ಆಫ್ ಸೇವೆ? 4 ಹೇಳಿದ್ರಿ. 4 ಹಾಕು. ಮುಂದೆ ಯಾವ್ಯಾವ ಅಂತ ಕೇಳಿದಾಗ ಅವು ಹೇಳಬೇಕು. ಅವು ಯಾವುವು ಗೊತ್ತಿಲ್ಲ. ಒಂದೇ ಸಲ ಕೇಳಿದ್ರೆ ಗೊತ್ತಾಗಲ್ತಮ್ಮ. ಅವು ದೊಡ್ಡವ್ರಿಗೆ ಗೊತ್ತಾಗೋದು, ಸಣ್ಣವ್ರಿಗೆ ಹೆಂಗೆ ಗೊತ್ತಾಗೋದು? ಅಂಗ ಸ್ಥಾನ ಸದ್ಭಾವ ಸೇವಾದಿಗಳನ್ನು ಮಾಡೋದ್ರ ಮೂಲಕ ಎಷ್ಟು 40 ವರ್ಷ ಸೇವೆ ಮಾಡ್ತಾನೆ. 40 ವರ್ಷ ಸೇವೆಯನ್ನು ಮಾಡ್ತಾ ಬಂದ ಅವನಿಗೆ ಒಂದು ಏನಿತ್ತಂದ್ರೆ ಆಸೆ ಇತ್ತು. ಈ ಕಡೆ ಲಕ್ಷ ಕೊಡ್ರಿ, ನೀವು ನನ್ನ ಕಡೆ ಲಕ್ಷ ಕೊಡಬೇಕು. ನೀವು ಬರೋರಿಗೆ ಹೋಗೋರು ನೋಡಬಾರ್ದು. 40 ವರ್ಷ ಸೇವೆ ಮಾಡಿದ ಯಾಕೆ ಮಾಡ್ತಾ ಬಂದಿದ ಅಂದರೆ ಅವನ ಹತ್ತಿರ ಒಂದು ಪರುಷಮಣಿ ಇತ್ತು. ಪರುಷಮಣಿಯನ್ನು ಆ ಪರುಷಮಣಿ ಇವತ್ತು ಕೊಡ್ತಾನೋ ನಾಳೆ ಕೊಡ್ತಾನೋ ನನ್ನ ಗುರುದೇವ ಅಂತ 40 ವರ್ಷ ಸೇವೆ ಮಾಡ್ತಾನೆ. 40 ವರ್ಷ ಸೇವೆ ಮಾಡಿದ್ರು ಗುರುಗಳು ಪರುಷಮಣಿ ಕೊಡ್ಲಿಲ್ಲ. ಒಂದು ದಿವಸ ಏನಾಗ್ತಂತ ಕೇಳಿದ್ರೆ, ಹಂಗ ಗುರುಗಳು ಒಬ್ಬರೇ ಇದ್ದಾರೆ, ಅವ್ರು ಲಿಂಗೈಕ್ಯ ಆದಮೇಲೆ ಪರುಷಮಣಿ ಮತ್ತಾರ ಕೈಗೆ ಸೇರ್ತದ, ನಾನೇ ಅದನ್ನು ತಗೊಂಡು ಕಳ್ಳತನ ಮಾಡಬೇಕು ಅಂತ ವಿಚಾರ ಮಾಡ್ತಾನೆ. ಕಳ್ಳತನ ಮಾಡಿ ಅದನ್ನು ಪರುಷಮಣಿ ಪಡಿಬೇಕು ಅಂತ ವಿಚಾರ ಮಾಡಿ ಗುರುಗಳು ಬೆಳಗಿನ ಜಾವದಲ್ಲಿ ಏನು ಮಾಡ್ತಾರೆ, ನದಿ ಸ್ನಾನಕ್ಕೆ ಹೋಗಿರ್ತಾರೆ. ಆ ಪರುಷಮಣಿಯನ್ನು ಹುಡುಕಕ್ಕೆ ಶುರು ಮಾಡ್ತಾನೆ. ಎಲ್ಲಿಟ್ಟಾರ ಪರುಷಮಣಿ ಅಂದ್ರೆ ಗೊತ್ತ ಮಗ? ಪರುಷಮಣಿ ಗೊತ್ತು? ಪರುಷಮಣಿ ಗೋಲಿಗುಂಡ ಅಲ್ಲ. ಪರುಷಮಣಿ ಅಂತಂದ್ರೆ ಕಬ್ಬಿಣ ಮುಟ್ಟಿದ್ರೆ ಅದು ಪರುಷ, ಮುಟ್ಟಿದ್ರೆ ಹಳ್ಳ, ಅದು ರತ್ನ, ಅದೊಂದು ರತ್ನ ಮಣಿ. ಕಬ್ಬಿಣಕ್ಕೆ ಮುಟ್ಟರೆ ಅದು ಕಬ್ಬಿಣ ಏನಾಗ್ತದೆ, ಬಂಗಾರ ಆಗ್ತದೆ. ಅದಕ್ಕೆ ಪರುಷಮಣಿ. ಶರಣಬಸವೇಶ್ವರ ರಥೋತ್ಸವ ಸಂದರ್ಭದಲ್ಲಿ ಅಪ್ಪ ಶರಣಬಸಪ್ಪನವರು ಪರುಷ ಬಟ್ಲ ತೋರಿಸಿದಾಗ ರಥವನ್ನು ಎಳಿತಾರಂತ ಕೇಳಿದ್ದೀರಿ? ಕೇಳಿರಿಲ್ಲ? ಏನಿಲ್ಲ. ಪರುಷ ಬಟ್ಲವನ್ನು ಶರಣಬಸವಗೆ ಭಗವಂತನಿಂದ ಬಂದಿರುವಂಥದ್ದು.
ಆ ಪೌರುಷ ಬಟ್ಟಲವನ್ನು ತೋರಿಸಿದಾಗ ರಥೋತ್ಸವ ಮಾಡ್ತಾರಂತ ನಾವು ಕೇಳ್ತಾ ಬಂದೀವಿ. ನಾನು ನೋಡಿಲ್ಲ, ಪುರಾಣದಲ್ಲಿ ಜನರು ಹೇಳಿದ್ರು. ಹಾಗೆಯೇ ಪೌರುಷ ಮಣಿ ಅಂತಂದ್ರೆ ಒಂದು ಗೋಲಿ ಇರ್ತದಲ್ಲ, ಗೋಲಿ ಥರದ ಆಕಾರ, ಅದು ಕಬ್ಬಿಣಕ್ಕೆ ಮುಟ್ತಾ ಹೋದ್ರೆ ಬಂಗಾರ ಆಗ್ತದೆ. ಆಗ 40 ವರ್ಷದಿಂದ ಸೇವೆ ಮಾಡಿರುವಂಥ ಶಿಷ್ಯ ಅಂತಾನೆ, ಹೇಗಾರ ಮಾಡಿ ಪೌರುಷ ಮಣಿ ನಾ ತೊಗೋಬೇಕು, ಗುರುಗಳಂತೂ ಕೊಡೋಂಗಿಲ್ಲ, 40 ವರ್ಷ ಸೇವೆ ಮಾಡಿದ್ದೀನಿ, ಅದನ್ನು ತೊಗೋಬೇಕು ಅಂತ ಗುರುಗಳು ಸ್ನಾನಕ್ಕೆ ಹೋಗಿದ್ದಾರೆ. ಬೆಳಗಿನ ಜಾವ ಜಳಕಕ್ಕೆ ಹೋಗ್ಯಾರ, ಮೈ ತೊಳ್ಕೊಳಕ್ಕೆ ಹೋಗ್ಯಾರ. ಆಗ ಇವನು ಹುಡುಕ್ತಾನೆ, ಏನು ಗುರುಗಳು ಹೆಂಗಂದ್ರೆ ಗುಂಪಾದಾಗ ಅದಾರ, ಗುಡಿಸಲು, ಹುಲ್ಲಿನ ಗುಡಿಸಲು, ಅಲ್ಲಿ ಇಲ್ಲಿ ಜೋಳಗಿ, ಅವ್ರ ಟ್ರಂಕ್, ಸಂದುಕ, ಪೆಟ್ಟಿಗೆ, ಅದ್ರಾಗೆಲ್ಲ ಹುಡುಕ್ತಾನೆ, ಎಲ್ಲಿ ಸಿಗಂಗಿಲ್ಲ. ಅಷ್ಟರಾಗ ಗುರುಗಳು ಬರ್ತಾರೆ. ಆ ಗಡಿಬಿಡಿ ಮಾಡೋದು ಅಂದ್ಕೊಂಡು, ಏನು ಹುಡುಕ್ತಾ ಇದ್ದಿ? ಏನಿಲ್ಲ ಗುರುಗಳು, ಏನಿಲ್ಲ, ಏನೋ ಹುಡುಕ್ತಾ ಇದ್ದಿ ಮಗನೇ, ಹೇಳು. ಗುರುಗಳು ಎದರ, ದೇವ್ರ ಎದರ, ತಂದೆ ತಾಯಿ ಎದರ, ದೇವ್ರ ಎದರ ಸುಳ್ಳು ಹೇಳಬಾರ್ದು. ಹೌದಲ್ಲ ಮಗ? ಸುಳ್ಳು ಹೇಳಿಲ್ಲಲ್ಲ ಜೀವನದಾಗ ಒಂದು ಸಲ, ಸುಳ್ಳು ಹೇಳಿಲ್ಲಲ್ಲ. ನೀವೇನಾದರೂ ಸುಳ್ಳು ಹೇಳಿಲ್ಲ ಅಂತಂದ್ರೆ, ಕರೆ ಹೇಳಿದ್ರಂದ್ರೆ ನೀವು ಸತ್ಯ ಹರಿಚಂದ್ರ ಮೊಮ್ಮಗ ಅಂತಾರೆ ನಮಗೆ. ಸತ್ಯ ಹೇಳಿದ್ರೂ ಕಷ್ಟ, ಸುಳ್ಳು ಹೇಳಿದ್ರು ಕಷ್ಟ. ಸತ್ಯಂ ವದ ಧರ್ಮಂ ಚರ ಅಂತ ಹೇಳಿದ್ದಾರೆ. ಹಾಗಿಲ್ಲಿ ಏನಾಗಿತ್ತು ಅಂದ್ರೆ, ಅವ ಹುಡುಕ್ತಾ ಇದ್ದಾಗ, ಏನೋ ಹುಡುಕ್ತಾ ಇದ್ದಿ ಹೇಳತ್ತಂದಾಗ, ಇಲ್ಲ ಗುರುಗಳೇ, ಇಲ್ಲ ಹೇಳಪ್ಪ, ಇಲ್ಲ ಗುರುಗಳೇ, ನಿಮ್ಮ ಹತ್ತಿರ ಪೌರುಷ ಮಣಿ ಅದಂತ ನನಗೆ ಗೊತ್ತಿತ್ತು. ನಿಮಗರ ಹಿಂದಿಲ್ಲ ಮುಂದಿಲ್ಲ ಯಾರಿಲ್ಲ, ಸನ್ಯಾಸಿಗಳು, ಬಾಬಾಗಳು ನೀವೆಲ್ಲ. ನಿಮಗೆ ಪೌರುಷ ಮಣಿ ತೊಗೊಂಡು ಏನು ಮಾಡ್ತೀರಿ? ನಮ್ಮಂಥವ್ರು ಕೊಟ್ಟರೆ ನಮ್ಮ ಸಂಸಾರ ಉದ್ಧಾರ ಆಗ್ತದೆ, ಅದಕ್ಕೆ ಪೌರುಷ ಮಣಿ ಹುಡುಕ್ತಾ ಇದ್ದೀನಿ ಅಂತ ಶಿಷ್ಯ. ಆಗ ಗುರುಗಳು, ಅಯ್ಯೋ ಅಷ್ಟೇನಾ ಅಂತಾರೆ ಗುರುಗಳು. ಬಾ ಇಲ್ಲಿ ಅಂತ ಈ ಗುಂಪ ಕಟ್ಟಿರ್ತಾರಲ್ಲ, ಗುಂಪ ಬಿದಿರಿಂದ ಮಾಡಿರ್ತಾರೆ. ಬಿದಿರು ಕಟ್ಟಿಗೆ ಒಳಗೆ ಬಿದಿರು ಬಂಬ್ ಇರ್ತಾವಲ್ಲ, ಬಂಬಿಗೆ ಹೋಲ್ ಇರ್ತದೆ, ರಂಧ್ರ ಇರ್ತದೆ, ಖಾಲಿ ಜಾಗ ಇರ್ತದೆ. ಅಲ್ಲಿ ನಾಸಿ ಡಬ್ಬಿ ನೀನು ನೋಡಿಲ್ಲ, ಹಿಂದಿನವ್ರಿಗೆ ಗೊತ್ತದ. ನಾಸಿ ಡಬ್ಬಿ, ತಗಡದ ಡಬ್ಬಿ ಒಳಗೆ ಆ ಗುಂಡನ್ನು, ಮಣಿಯನ್ನು ಅದ್ರಾಗಿಟ್ಟು ಗುರುಗಳು ಏನು ಮಾಡ್ತಾರೆ, ಅದ್ರೊಳಗೆ ಇಟ್ಟಿರ್ತಾರೆ, ಬಂಬಿನ ಒಳಗೆ. ಆಗ ತಗೋಂಪ ಅಂತ ಕೊಡ್ತಾರೆ. ಖುಷಿನೇ ಖುಷಿ ಶಿಷ್ಯ ಖುಷಿಯಾಗಿ ಮಣಿಯನ್ನು ತೊಗೊಂಡು ಬರ್ತಾ ಇರ್ತಾನೆ. ಮಣಿ ತೊಗೊಂಡು ಬರಬೇಕಾದ್ರೆ ನಾವು ಹೋಗಿ ಮೊದಲೇನು ಬಾಕಲು ಕೊಂಡಿ ಇರ್ತದೆ, ಕೊಂಡಿ ಮುಟ್ಟಿಸ್ತೀನಿ, ಬಾಗಿಲು ಕೊಂಡಿ ಬಂಗಾರ ಆಗ್ತದೆ. ಮನೆಯಾಗೆಲ್ಲ ಕಬ್ಬಿಣ ಸಾಮಾನುಗಳು ಮುಟ್ಟಿಸ್ತಾ ಹೋಗ್ತೀನಿ, ಎಲ್ಲ ಬಂಗಾರ ಸಾಮಾನುಗಳಾಗ್ತವೆ ಅಂತ ವಿಚಾರ ಮಾಡ್ಕೊಂಡು ಹೋಗ್ತಾನೆ. ಹೋಗುವಾಗ ಒಂದು ವಿಚಾರ ಮಾಡ್ತಾನೆ. ಗುರುಗಳಂತಾರೆ, ಇದು ನಾಸಿ ಡಬ್ಬಿ, ತಗಡಿನ ಡಬ್ಬಿ ಅದ, ಇದು ಬಂಗಾರ ಮಣಿ, ಪೌರುಷ ಮಣಿ ಅದ್ರಾಗ ಇಟ್ರಂದ್ರೆ ನಾಸಿ ಡಬ್ಬ, ತಗಡಿನ ಡಬ್ಬ, ಅದು ಬಂಗಾರ ಡಬ್ಬ ಆಗಬೇಕಾಗಿತ್ತು, ಇದು ಡೂಪ್ಲಿಕೇಟು ಒರಿಜಿನಲ್ ಅಂತ ಸಂಶಯ ಬಂತವನಿಗೆ. ಪೌರುಷ ಮಣಿದ ಉದ್ದೇಶ ಏನು? ಮುಟ್ಟಿದ್ರೆ ಪೌರುಷ ಮುಟ್ಟಲು ಅದು ಬಂಗಾರ ಆಗ್ತದಂತ ಗೊತ್ತದ. ಕಬ್ಬಿಣ ಡಬ್ಬದಾಗ ಇಟ್ಟಾನಂದ್ರೆ ತಗಡಿನ ಡಬ್ಬದಾಗ ಅದಂತ ತಗಡು ಬಂಗಾರ ತಗಡು ಆಗಬೇಕಾಗಿತ್ತು, ಆಗಿಲ್ಲಲ್ಲ, ಇದು ಡೂಪ್ಲಿಕೇಟು ಒರಿಜಿನಲ್ ಅಂತ ಸಂಶಯ ಬಂದು ಆಗ ಗುರುಗಳ ಹತ್ತಿರ, ನಾಳೆ ಕೇಳಿಸ್ತಾ ಇಲ್ಲಲ್ರಿ? ನಾನು ಆವಾಗ ಹೇಳಿದ್ದೆ, ಶಂಕದಿಂದ ಬಂದರೆ ತೀರ್ಥ ಅಂತ. ಆಗಲ್ಲಿ ಏನಾಗಿತ್ತು, ಮತ್ತು ಇದ್ದದ್ದು ಕೆಡಿಸ್ಬೇಡಪ್ಪ ತಮ್ಮ ಬಸವಣ್ಣ, ಅದು ಮಾಜಿ ಬಸವಣ್ಣ ಇರೋದು, ಇದು ಹಾಲಿ ಬಸವಣ್ಣ. ಅದು ಅವನಿಗೆ ಸಂಶಯ ಬಂದು ವಾಪಸ್ ಬರ್ತಾನೆ. ಇಲ್ಲ, ಪೌರುಷ ಮಣಿ ಡೂಪ್ಲಿಕೇಟ್ ಅಂತ ತಿಳ್ಕೊಂಡು, ಇಲ್ಲ ಒಂದು ಸ್ವಲ್ಪ ಕಮ್ಮಿ ಹಾರನ ಹಾಕಗತ್ತಿದ್ದು ಬಸವ ಅರವಿಂದ. ಅದು ಬಾಯಿಗೆ ಅದು ಪ್ಲಾಸ್ಟಿಕ್ ಕವರ್ ಹಾಕಿರಲ್ಲ, ಅದು ಕ್ಲಿಯರ್ ಆಗಲ್ಲದ್ರಿ, ಬಿಚ್ಚಬೇಕು ಬಿಚಾರ. ಅದು ತಗಡಿನ ಡಬ್ಬದಾಗ ಅದಂತ ತಿಳ್ಕೊಂಡು ಏನು ಮಾಡ್ತಾನೆ ಅಂತಂದ್ರೆ, ವಾಪಸ್ ಬಂದು, ಇದು ಗುರುಗಳೇ ನನ್ನ ಸಂಶಯ ಅದ, ಪೌರುಷ ಮಣಿ ಅಂತಂದ್ರೆ ತಗಡಿದ ಡಬ್ಬ ಬಂಗಾರ ಡಬ್ಬ ಆಗಬೇಕಾಗಿತ್ತು, ಇದು ಆಗಿಲ್ಲ, ಇದು ಡೂಪ್ಲಿಕೇಟ್ ಅನ್ಸಕತ್ತೈತಿ. ಹಾಗಲ್ಲ ಶಿಷ್ಯ, ಇದು
ಮಣಿಯನ್ನು ಮುಟ್ಟಿಸ್ಬೇಕಾದ್ರೆ ಹಾಗೆ ಇಟ್ಟರೆ ಆಗಂಗಿಲ್ಲ. ಮಣಿ ಜೊತೆಗೆ ಮಂತ್ರವನ್ನು ಅಂದು ಆ ಮಂತ್ರ ಅದಕ್ಕೆ ಮುಟ್ಟಿಸ್ಬೇಕು. ಮಂತ್ರ ಅನ್ನುತ್ತಾ ಆ ಮಣಿಯನ್ನು ತಗಡಿಗೆ ಕಬ್ಬಿಣಕ್ಕೆ ಮುಟ್ಟಿಸಿದಾಗ ಅದು ಬಂಗಾರ ಆಗ್ತದೆ. ಹಾಗೆ ಹೇಳಿದ ಮೇಲೆ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಮಂತ್ರ ನನಗೆ ಗೊತ್ತಿಲ್ಲ, ಆ ಶಿಷ್ಯಗೆ ಆ ಗುರುವಿಗೆ ಗೊತ್ತದ ಅಷ್ಟೇ. ಮತ್ತು ನನಗೆ ಗೊತ್ತಿದ್ರೆ ನಾನು ಮನೆ ಹುಡುಕ್ಯಾಡಿ ತಂದು ಮಂತ್ರ ಹೇಳಿ ಎಲ್ಲರಿಗೂ ಮುಟ್ಟಿಸ್ತಾ ಹೋಗ್ತಿದ್ದೆ. ಎಲ್ಲರ ಮನೆ ಬಂಗಾರವೇ ಬಂಗಾರ ಆಗ್ತಿತ್ತು. ಹಾಗದು ಮಣಿಯನ್ನು ಮುಟ್ಟಿಸ್ದ ಮಂತ್ರ ಹೇಳಿದ ಕೂಡಲೇ ತಗಡದ ಡಬ್ಬ ಬಂಗಾರ ಡಬ್ಬ ಆಯಿತು. ಹಾಗೆ ಏನಾಯಿತು ಅಂತ ಕೇಳಿದ್ರೆ ಹೋಗ್ತಾನೆ, ಮನೆಗೆ ಹೋಗ್ತಾ ವಿಚಾರ ಮಾಡ್ತಾನೆ, ನಾ ಎಲ್ಲ ಮನೆ ಒಳಗಿರುವಂಥ ಸಾಮಾನುಗಳೆಲ್ಲ ಬಂಗಾರ ಸಾಮಾನು ಮಾಡ್ತೇನೆ. ಎಲ್ಲ ಬಂಗಾರ ಮಾಡಿದ ಮೇಲೆ ಅವ ವಿಚಾರ ಮಾಡ್ತಾನೆ. ಹಾಗೆ ಮನೆಗೆ ಹೋಗ್ತಾ ಹೋಗ್ತಾ ಒಂದೊಂದು ವಿಚಾರ ಮಾಡ್ತಾನೆ. ನಮ್ಮ ಗುರುಗಳು ಇಟ್ಟೆಲ್ಲ ಗೊತ್ತದ, ಮಣಿ ಅದ, ಬಂಗಾರ ಮಾಡುವಂಥ ಶಕ್ತಿನೂ ಅದ. ಹೋಗಿ ಹೋಗಿ ಗುಡಿಸಲ್ನಾಗ ಅದರಲ್ಲ, ಗುಡಿಸಲಕ್ಕಿಂತ ಈ ಎಲ್ಲವನ್ನು ತೆಗೆದು ಬಂಗಾರವನ್ನು ಮಾಡಿ ಮಾರಾಟ ಮಾಡಿ ದೊಡ್ಡ ಬಂಗಲೆಯನ್ನು ಮಹಡಿಯನ್ನು ಕಟ್ಟಿಸ್ಬೋದಿತ್ತು. ಆದರೆ ಅದರಾಗೆ ಉಳಿದಾರಲ್ಲ ಅಂತ ತಿಳ್ಕೊತಾನೆ. ಇದಕ್ಕಿಂತಲೂ ಶ್ರೇಷ್ಠವಾದಂಥ ಮಣಿ ಅವ್ರ ಹತ್ತಿರ ಇರಬೇಕು. ಅದಕ್ಕೋಸ್ಕರ ಈ ಮಣಿಗೆ ಅವ್ರು ಬೆಲೆ ಕೊಟ್ಟಿಲ್ಲ, ಕಿಮ್ಮತ್ತು ಮಾಡಿಲ್ಲ. ಹೌದಲ್ಲ? ಈ ಮಣಿ ಪರುಷ ಮಣಿ ಅದಲ್ಲ, ಇದಕ್ಕಿಂತಲೂ ಶ್ರೇಷ್ಠವಾದಂಥ ರತ್ನ ಅವರಲ್ಲಿ ಇರಬಹುದು. ಇದಕ್ಕೆ ಬೆಲೆ ಕೊಡದೆ ಒಂದು ಬಿದಿರಿನ ಬೊಂಬು ಒಳಗಿಟ್ಟಾರಲ್ಲ, ಅದಕ್ಕೆ ಇದಕ್ಕಿಂತ ಶ್ರೇಷ್ಠವಾದ ವಸ್ತು ಇರಬಹುದು ಅಂತ ತಿಳ್ಕೊಂಡು ಮನೆಯಿಂದ ವಾಪಸ್ ಬರ್ತಾನೆ. ಮನೆಗೆ ಹೋಗೋದು ಬಿಟ್ಟ. ಮನೆಗೆ ಹೋಗೋದು ಬಿಟ್ಟು ವಾಪಸ್ ತಂತಾನೆ, ಗುರುದೇವ ನಾನು ತಪ್ಪು ಮಾಡಿದೆ, ನಾನೆಲ್ಲ ಬಂಗಾರ ಮಾಡಬಹುದು, ನನ್ನ ಜನರು ನನ್ನ ಮೇಲೆ ಕಣ್ಣಿಡಬಹುದು, ರಾಜ ಮಹಾರಾಜರ ಕಣ್ಣಿಡಬಹುದು, ಕಳ್ಳರ ಕಾಕರ ಕಣ್ಣಿಡಬಹುದು. ಆದರೆ ಇದಕ್ಕಿಂತಲೂ ಶ್ರೇಷ್ಠವಾದ ವಸ್ತು ಜ್ಞಾನ ರತ್ನ ನಿಮ್ಮಲ್ಲಿ ಅದ. ಈ ರತ್ನ ನನಗೆ ಬೇಡ, ನಿಮ್ಮಲ್ಲಿ ಇರ್ತಕ್ಕಂಥ ಇನ್ನೊಂದು ರತ್ನ ಇದೆಯಲ್ಲ, ಆ ರತ್ನ ಕೊಡು ಅಂತ ಕೇಳ್ಕೊತಾನೆ ಶಿಷ್ಯ. ಅರಿವಾಗಬೇಕು. ಹಾಗಂತಾನೆ ಈಗ ನೀವು 40 ವರ್ಷ ಏನು ಸೇವೆ ಮಾಡಿದೆಲ್ಲ, ಇವಾಗ ಒಂದು ಕ್ಷಣದಲ್ಲಿ ನಿನ್ನ ಮನಸ್ಸು ಬದಲಾವಣೆ ಆಗಿದೆಯಲ್ಲ, ಈಗಿನ ಮನಸ್ಸು ಈಗಿನ ಶಿಷ್ಯತ್ವ ಇದೆಯಲ್ಲ, ನಿಜವಾದ ಶಿಷ್ಯ ಈಗ ಆಗಿದೆ ಅಂತಾನೆ ಗುರು. ಯಾಕಂದರೆ ಪರುಷ ಮಣಿ ಅದಲ್ಲ, ಅದಕ್ಕಿಂತಲೂ ಶ್ರೇಷ್ಠವಾದಂಥ ರತ್ನ ನಿನ್ನಲ್ಲಿ ಅದಲ್ಲ. ಅಂಥ ರತ್ನವನ್ನು ನೀನು ಕಳ್ಳತನ ಮಾಡಬೇಕಪ್ಪ ಅಂತ ಉಪದೇಶವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಜ್ಞಾನ ರತ್ನವನ್ನು ಅಲಂಕಾರ ಮಾಡಬೇಕು. ನಾವು ಹೊರಗಿನ ವಸ್ತುಗಳ ಕಳ್ಳತನ ಮಾಡಿದ್ರೆ ಆ ಕಳ್ಳತನದಿಂದ ನಾವು ತಗೊಂಡು ಹೋಗೋಕ್ಕೂ ಆಗುವುದಿಲ್ಲ, ನಮ್ಮ ಜೊತೆಗೂ ಬರುವುದಿಲ್ಲ. ನಮ್ಮಲ್ಲಿ ಏನಾದರೂ ಹೋದಾಗ, ಜೀವ ಹೋದಾಗ ನಮ್ಗೆ ಗಾರ್ಯಾಗಿ ಇಟ್ಟಿದ್ರೆ, ಏನಾದರೂ ಬಂಗಾರದ ಆಭರಣಗಳಿದ್ರೆ ಬರೆದಿದ್ರೆ ಹರಿದು ಕಿವಿ ಹರಿದು ತೊಗೊತಾರೆ, ಮೂಗು ಹರಿದು ತೊಗೊತಾರೆ, ಬಟ್ ಕತ್ತರಿಸಿ ತೊಗೊತಾರೆ. ಅದಕ್ಕೆ ನಮ್ಮ ಜೊತೆಗೆ ಏನು ಬರುವುದಿಲ್ಲಪ್ಪ, ಜ್ಞಾನ ಒಂದೇ ಬರುವಂಥದ್ದು. ಜ್ಞಾನ ರತ್ನವನ್ನು ಅಪಹರಿಸಬೇಕು ಅನ್ನುವಂಥದ್ದನ್ನು ಇಲ್ಲಿ ಗುರು ಶಿಷ್ಯರ ಹೇಳಿದ ಹಾಗೆ ಮುಂದೆ ಯಡಿಯೂರು ಸಿದ್ಧಲಿಂಗೇಶ್ವರನ ಸನ್ನಿವೇಶದಲ್ಲಿ ನಿಮಗೆಲ್ಲ ಗೊತ್ತಿದೆ. ಶರಣಬಸವ ಒಬ್ಬ ಕಳ್ಳನ ಮನಸ್ಸನ್ನು ಬದಲಾವಣೆ ಮಾಡಿರುವಂಥದ್ದು. ಉರ್ಲಿಂಗ ಪೆದ್ದಣ್ಣನ ಮನಸ್ಸು ಬದಲಾವಣೆ ಮಾಡಿದಂಥದ್ದು. ಬಸವಣ್ಣ ಚೋರ ಚಿಕ್ಕಯ್ಯನ ಮನಸ್ಸು ಬದಲಾವಣೆ ಮಾಡಿರುವಂಥದ್ದು. ಹಾಗೆ ಬುದ್ಧ ಅಂಗುಲಿಮಾಲನ ಬದಲಾವಣೆ ಮಾಡಿದಂಥದ್ದು. ಒಬ್ಬ ನಾರದ ಒಬ್ಬ ಬೇಡನ ಮನಸ್ಸು ಬದಲಾವಣೆ ಮಾಡಿದಂಥದ್ದು. ಇವು ಯಾಕೆ ನೆನಪಿಸ್ತೀನಿ ಅಂತಂದರೆ, ನೀವೆಲ್ಲ ಮತ್ತೆ ಅವರೆಲ್ಲ ಬದಲಾವಣೆಯಾಗಿ ಮಹಾತ್ಮರಾಗಿದ್ದಾರೆ. ನಮ್ಮ ಮನಸ್ಸನ್ನು ಬದಲಾವಣೆ ಆದರೆ ನಾವು ಒಬ್ಬ ಮಹಾತ್ಮರ ಸಾಲಿನಲ್ಲಿ ಸೇರಬಹುದು ಅನ್ನುವಂಥ ವಿಚಾರವನ್ನು ಈಗ ಒಂದು ಹಾಡಿನ ನಂತರ ನಾವೆಲ್ಲ ಮುಂದುವರಿಸೋಣ. ಅದು ತಾಯಿ ಮರಿಬೇಡ ತಾಯಿಯ ಋಣವ ತಮ್ಮ. ಗಂಜಿ ಕುಡಿಸಿ ಅಷ್ಟೇ ಅಲ್ಲ, ರಕ್ತ ಕುಡಿಸಿ ಬೆಳೆಸ್ಯಾಳ ಅನ್ಬೇಕಾಗಿತ್ತು. ಯಾಕಂದ್ರೆ ರಕ್ತ ಹರಿಸಿ ಹಡಿದಾಳಲ್ಲ. ತಾಯಿಯ ಋಣವನ್ನು ನಾವು ಮರೆಯುವಂತಿಲ್ಲ, ತೀರ್ಸಕ್ಕೂ ಸಾಧ್ಯವಿಲ್ಲ. ಇವತ್ತು ಯಡಿಯೂರು ಸಿದ್ಧಲಿಂಗ ಇತಿಹಾಸ ಪ್ರಸಿದ್ಧ ಆಗಬೇಕಾಗಿತ್ತಂದ್ರೆ, ಸಿದ್ಧಲಿಂಗ ಅಯೋನಿಜ ಅಂತ ಹೇಳ್ತಾರೆ. ಅಂದರೆ ತಂದೆ ತಾಯಿಯ ಸಂಪರ್ಕ ಇಲ್ಲದೆ ಭಗವಂತನಿಂದ ಸಾಕ್ಷಾತ್ಕಾರವಾಗಿ ಅವನನ್ನು ಪಡೆದಂಥವರು.
ಅಂಥ ಸಿದ್ಧಲಿಂಗ ಗೋಸಲ ಚನ್ನಬಸವ ಸ್ವಾಮಿಗಳು ಅಂತಾರೆ. ಸಾಮಾನ್ಯ ವೈದೇಶಿಗೆ ಲಿಂಗ ಕಟ್ಟಕ್ಕೆ ಬಂದಿರ್ತಾರೆ ಎಲ್ಲರೂ. ಆಗ ಚನ್ನಬಸವ ಶ್ರೀಗಳು ಹೇಳ್ತಾರೆ, ಇದು ಮಗ ನಿನ್ನ ಮಗ ಅಲ್ಲವ, ಇವನಿಗೆ 7-8 ವರ್ಷ ಆಗುವವರೆಗೆ ಅಷ್ಟೇ ನಿನ್ನ ಮಗ, ನಂತರದಲ್ಲಿ ಅವನು ನನ್ನ ಮಗ ಅಂದ್ಬಿಡ್ತಾರೆ. ಹೆಂಗಾಗಿರ್ಬೇಕು ತಂದೆ ತಾಯಿ? 7-8 ವರ್ಷದ ತನಕಷ್ಟೇ ನೀನು ಅವರಿಗೆ ಬೆಳೆಸಬೇಕು, ಉಣಿಸ್ಬೇಕು, ಎಲ್ಲ ಮಾಡಿ 7-8 ವರ್ಷದ ನಂತರ ನನಗೆ ಅರ್ಪಿಸಬೇಕು ಎಂದು ಕೇಳಿದಾಗ ತಾಯಿಯ ಮೋಹ ಅದನ್ನು ಗುರುಕುಲಕ್ಕೆ ಕಳಿಸುವುದಿಲ್ಲ. ನಿಮಗೆಲ್ಲರ ಚರಿತ್ರೆ ನೋಡಿರಿ, ಸಿದ್ಧಾರೂಢರ ಚರಿತ್ರೆಯನ್ನು ನೋಡಿದಾಗ 7-8 ವರ್ಷದಿಂದಲೇ ಮನೆ ಬಿಟ್ಟು ಹೊರಗೆ ಬಂದವರು. ಶಂಕರಾಚಾರ್ಯರು ಕೂಡ 8 ವರ್ಷ ಇದ್ದಾಗೆ ಮನೆ ಬಿಟ್ಟು ಹೊರಗೆ ಬಂದವರು. ಮುಂದೆ ಬಸವಣ್ಣನ ಕೂಡ 7-8 ವರ್ಷ ಇದ್ದಾಗೆ ಮನೆ ಬಿಟ್ಟು ಬಂದವರು. ನಾವು ಮುದುಕಾದ್ರೂ ಮನೆ ಬಿಡ್ತಾಯಿಲ್ಲ, ಹೌದಲ್ಲ? ಎಷ್ಟು ವ್ಯತ್ಯಾಸ ಅದ. ಅವರು ಜಗತ್ತನ್ನು ಉದ್ಧಾರ ಮಾಡುವಾಗೋಸ್ಕರ ಬಂದಿದ್ದಾರೆ. ನಾವು ಎದಕ್ಕೆ ಬಂದೇ ಗೊತ್ತಿಲ್ಲ. ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳಕ್ಕೆ ಬಂದೀವೋ, ಮನೆ ಉದ್ಧಾರ ಮಾಡ್ಕೊಳಕ್ಕೆ ಬಂದೇವೋ, ಹೆಂಡತಿ ಮಕ್ಕಳನ್ನ ಉದ್ಧಾರ ಮಾಡಕ್ಕೆ ಬಂದೇವೋ, ಬಂಧುಗಳನ್ನು ಉದ್ಧಾರ ಮಾಡಕ್ಕೆ ಬಂದೇವೋ, ಯಾರ್ಯಾರು ಅತ್ತಿ ಮಾವು ಉದ್ಧಾರ ಮಾಡಕ್ಕೆ ಬಂದವರು ಅದಾರ. ಆದ್ರೆ ಇವ್ರೇನು ಹೊರಗೆ ಹೋದ್ರಲ್ಲ, ಎಲ್ಲ ಹೋಗಬೇಕಾದ್ರೆ ತಾಯಿಯ ಆಶೀರ್ವಾದವನ್ನೇ ಪಡೆದು ಹೋದಂಥವ್ರು, ಸುಮ್ಮನೆ ಹೋಗಿಲ್ಲ. ಸಿದ್ಧಾರೂಢರು ಹೋಗಬೇಕಾದ್ರೆ ತಾಯಿಯ ಆಶೀರ್ವಾದವನ್ನೇ ಪಡೆದು ಹೋದರು. ಶಂಕರಾಚಾರ್ಯರು ಮೊಸಳೆ ಹಿಡಿದಿತ್ತು ಕಾಲಿಗೆ, ನೀ ಬಿಟ್ರೆ ಮನೆಗೆ ಸನ್ಯಾಸಿ ಆಗು ಅಂದ್ರೆ ಅದು ಬಿಡ್ತದಂತ, ನೀ ಗೃಹಸ್ಥ ಆಗು, ನೀ ಮನ್ಯಾಗ ಇಟ್ಕೋತಿ ಅಂದ್ರೆ ಅದು ಬಿಡಲ್ಲ, ನುಂಗಿ ಹಾಕ್ತದೋ ಅಂದಿರ್ತಾರೆ. ಸಿದ್ಧಲಿಂಗನೂ ಕೂಡ ಹಾಗೆ, ಚಿಕ್ಕ ವಯಸ್ಸಿದ್ದಾಗ ಅವನಿಗೆ ಮಠಕ್ಕೆ ಬಿಡಲಿಲ್ಲ ಮೋಹ, ಹಂಗೆ ಬಂಧನ ಕಟ್ಟಾಗ್ತದೆ. ಆಗ ಅವರನ್ನು ಗೋಸಲ ಚನ್ನಬಸವ ಸ್ವಾಮಿಗಳು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾಕಂ ಹೇಳ್ತೀವಲ್ಲ. ಎಲ್ಲ ರೀತಿಯ ಗಣಪತಿಯ ಸ್ತೋತ್ರವನ್ನೇ ಹೇಳಿ ಗಣೇಶಗಂತಾರೆ, ನೀನೇ ಅವನಿಗೆ ರಕ್ಷಣೆ ಮಾಡಬೇಕಪ್ಪ, ಅವನು ಜಗತ್ತು ಉದ್ಧಾರ ಮಾಡಲಿಕ್ಕೆ ಬಂದಿರುವಂಥ ಮಹಿಮಾ ಪುರುಷವನು ಅಂದಾಗ ಆ ಗಣೇಶ ಆನೆಯ ರೂಪವಾಗಿ ಬಂದು ಸೊಂಡಿಲಲ್ಲಿ ಇತ್ಕೊಂಡು ಓಡಾಡ್ತಾ ಇರ್ತದೆ. ಆಗ ಅವನು ಸಿದ್ಧಲಿಂಗ ಹೇಳ್ತಾನೆ, ಸಿದ್ಧಲಿಂಗ ಯವ್ವ ನನಗೆ ಆನೆ ಬಿಡಬೇಕಾದ್ರೆ ನೀ ಮಠಕ್ಕೆ ಬಿಡ್ತೀನಿ ಅಂದರೆ ಬಿಡ್ತದೋ, ಇಲ್ಲ ನನಗೆ ಎಲ್ಲಿ ಒಗೀತದೋ ಗೊತ್ತಿಲ್ಲ, ಸಾಯಿ ಹೊಡಿತೈತಿ ಆನೆ ಅಂತ ಹೇಳಿದಾಗ, ಯಪ್ಪ ಎಲ್ಲರೂ ಬದುಕು ಜೀವಂತಿದ್ರು ಸಾಕು ಅಂತ ನೀನು ಮಠಕ್ಕೆ ಬಿಡ್ತೀವಿ ಅಂತ ಕೇಳ್ತಾರೆ. ಆಗ ಆನೆ ಸೊಂಡಲ್ಲಿ ಬಿಟ್ಬಿಡ್ತದೆ. ಹೀಗೆ ಅನೇಕ ಮಹಿಮಾನ್ವಿತರು, ತತ್ವಜ್ಞಾನಿಗಳು, ಸಂತರು, ಏನು ಯೋಗಿಗಳದಾರಲ್ಲ, ಚಿಕ್ಕ ವಯಸ್ಸಿನಿಂದಲೇ ಬಂದವರು ಮಠಕ್ಕೆ ಬಂದು ಗುರುಗಳ ಸೇವೆಯನ್ನು ಮಾಡಿಕೊಂಡು ಇಂಥ ಪುರಾಣ ಪುರುಷರಾಗಿ ಹೋಗಿದ್ದಾರೆ. ನಿಮಗೆಲ್ಲ ಗೊತ್ತಿದೆ. ಈಗ ನೀವೆಲ್ಲ ಗಣೇಶ ಹಬ್ಬವನ್ನು ಮಾಡ್ತೀರಿ. ಗಣೇಶ ಹಬ್ಬವನ್ನು ಮಾಡಲಿಕ್ಕೆ ಕಾರಣೀಕರ್ತರು ಯಾರದು ಕೇಳಿದ್ರೆ ಬಾಲ ಗಂಗಾಧರನಾಥ್ ತಿಲಕ್ ಅವರು. ಏನು? ಬಾಲ ಗಂಗಾಧರನಾಥ ತಿಲಕ್. ಶ್ರೀಮಂತ ಮನೆತನ ಇವ್ರದ್ದು, ತಂದೆ ತಾಯಿಗಳು ಶ್ರೀಮಂತರು. ಮದುವೆಯಾಗಿ ಹಲವಾರು ವರ್ಷಗಳಾಗಿತ್ತು, ಮಕ್ಕಳಾಗಿದ್ದಿಲ್ಲ. ಹಲವಾರು ದೇವರ, ಹಲವಾರು ಗುರುಗಳ, ಹಲವಾರು ಪೂಜ್ಯರ, ದೇವರ ದವಾಖಾನೆ ಎಲ್ಲವನ್ನ ತಿರುಗಾಡಿ ಬಂದು ಕೊನೆಗೆ ಅವರ ಅದೃಷ್ಟ ಎನ್ನುವ ಹಾಗೆ ಒಂದು ಮಗು ಜನಿಸ್ತದೆ. ಅದೇ ಬಾಲಗಂಗಾಧರನಾಥ್ ತಿಲಕ್. ಚಿಕ್ಕ ಮಗುವನ್ನು ಭಾಳ ಪ್ರೀತಿಯಿಂದ ಬೆಳೆಸ್ತಾರೆ. 10-12 ವರ್ಷದ ನಂತರ ಮಗು ಆಗ್ಯದಂತೇಳಿ ಭಾಳ ಕಾಳಜಿ ಅದಕ್ಕೆ ಮಗುವಿಗೆ. ಆ ಮಗು ಹೆಂಗೆ ಬೆಳೆಸ್ತಾರೆ ಅಂದರೆ ಭಾಳ ಪ್ರೀತಿಯಿಂದ ಬೆಳೆಸ್ತಾರೆ. ಅವನಿಗೆ ಯಾವುದಕ್ಕೂ ಕೊರತೆ ಇಲ್ಲ. 7-8 ವರ್ಷದ ಮಗ ಏನು ಮಾಡ್ತಾನಂತಂದರೆ ಸ್ಕೂಲಿಗೆ ಕಳಿಸ್ತಾರೆ. ನೀವು ಮಕ್ಕಳಿಗೆಲ್ಲ ಆಭರಣಗಳು ಹಾಕ್ತೀರಿ ಸಾಮಾನ್ಯವಾಗಿ, ಕಿವಿಯಾಗ, ಮೂಗನಾಗ
ಕೊರಳಾಗ ಕೈಯಾಗ ಆಭರಣಗಳು ಹಾಕಿ ಕಳಿಸಿದಳು ತಾಯಿ. ಬಂಗಾರದ ಆಭರಣ ಮತ್ತು ಸುಮ್ಮನೆ ಸಾದಾ ಅಲ್ರಿ, ಬಂಗಾರ ಆಭರಣ ಮಾಡಿ ಹಾಕಿದಳು. 7-8 ವರ್ಷದ ಹುಡುಗ ದಿನನಿತ್ಯ ಶಾಲೆಗೆ ಹೋದಂಗೆ ಹೋಗಿ ಬರ್ತಾ ಇತ್ತು. ಬಂತು, ಕೈಕಾಲ ಮುಖ ತೊಳ್ಕೊಂಡು ಊಟಕ್ಕೆ ಕೂತಿದ್ದಾನೆ. ತಾಯಿ ಲಕ್ಷ್ಯ ಅವನ ಊಟ ಮಾಡುವ ಕೈಗಳ ಕಡೆಗೆ ಹೋಗ್ತದ. ಕೈಯಲ್ಲಿ ಬಂಗಾರ ಖಡ್ಗ ಇತ್ತು. ಕಾಣ್ತಾ ಇಲ್ಲ, ಈಗ ಕಾಣ್ತಾ ಇಲ್ಲ. ಆಗ ಬಂಗಾರ ಖಡ್ಗ ಕಾಣ್ತಿಲ್ಲ. ಮಗ ಏನಾಯಿತು ಅಂತ ಕೇಳಿದಾಗ ಆ ಮಗ ಹುಡುಗ 7-8 ವರ್ಷದ ಹುಡುಗ ಹೇಳ್ತದ, ಇಲ್ಲವ ದಾರಿಗೆ ಸ್ಕೂಲಿಂದ ಬರ್ತಾ ಇರಬೇಕಾದ್ರೆ ಒಬ್ಬ ಬಡ ಬ್ರಾಹ್ಮಣ ಬಂದು ಅವಳ ಮಗಳ ಮದುವೆದಂತ ಬಡತನ ಇದೆ, ಅದಕ್ಕೆ ಮದುವೆಗೆ ಒಂದಿಷ್ಟು ಖರ್ಚಿಗೆ ರೊಕ್ಕ ಕಡಿಮೆ ಬಿದ್ದವ, ನೀನಲ್ಲಿ ಬಂಗಾರದು ಖಡ್ಗ ಕಾಣಕತ್ತಿದ್ದು, ಬಂಗಾರ ಖಡ್ಗ ಕೊಟ್ರೆ ನನ್ನ ಮಗಳ ಮದುವೆ ಮಾಡ್ತೀನಿ ಅಂತಂತಾನೆ. ಆಗ ಬಡ ಬ್ರಾಹ್ಮಣಿಗೆ ಏನು ಮಾಡಿದೆವ, ಬಂಗಾರದ ಖಡ್ಗ ಇದೆಲ್ಲ ಇರಲಿ ಐತಲ್ಲ ಅಂತ ತಿಳ್ಕೊಂಡು ಉಚ್ಚಿ ಕೊಟ್ಟಿನಿ ಅಂತಂದಾಗ ತಾಯಿ ಕಪಾಳಕ್ಕೆ 2 ಬಾರಿಸ್ತಾಳೆ, ಕಪಾಳಕ್ಕೆ ಹೊಡಿತಾಳೆ. ಆ ಹುಡುಗನ ಕಣ್ಣಾಗ ನೀರು ಬರ್ತಾವೆ. ಯಾಕವ ಇಷ್ಟು ವರ್ಷ ಬೆಳೆದು ದೊಡ್ಡವನಾಗಿದ್ದೀನಿ, ನೀನು ಒಂದು ದಿವಸ ಕೈ ಎತ್ತಿಲ್ಲ ನನ್ನ ಮೇಲೆ, ಯಾಕೆ ಹೊಡೆದಿ? ಆಕೆ ಹೇಳ್ತಾಳೆ, ಇಲ್ಲಪ್ಪ, ಬಡವಂತಿ, ಬ್ರಾಹ್ಮಣ ಅಂತಿ, ಮಗಳ ಮದುವೆ ಅಂತಿ, ಆದ್ರೆ ನಾ ಯಾಕೆ ಹೊಡೆದಿನಿ ಗೊತ್ತಲ್ಲ, ಒಂದೇ ಕೈಯನ್ನು ಕೊಟ್ಟಿಯಲ್ಲ, ಇನ್ನೊಂದು ಕೈಯನ್ನು ಕೊಡಬೇಕಾಗಿತ್ತಲ್ಲ ಅಂತ ಹೊಡೆದೆ ಅಂತ ಹೇಳ್ತಾಳೆ. ಆಗ ಅವನು ಆ ತಾಯಿಯ ಮಾತನ್ನು ಕೇಳಿ ಅದನ್ನು ಚಾಚು ತಪ್ಪದೆ ಪಾಲಿಸಿ ಬಾಲಗಂಗಾಧರ ತಿಲಕಾಗಿ ಉಳಿಲಿಲ್ಲ, ಲೋಕಮಾನ್ಯವಾಗಿ ಉಳಿತಾನೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕ ಅಂತ ಹೆಸರು ಪಡಿತಾನೆ. ನಾವು ಲೋಕಮಾನ್ಯರಾಗಬೇಕಾದ್ರೆ ತಿಲಕರಂತೆ ನಾವು 2 ಕೈಯಿಂದ ಕೊಡೋದು ಬೇಕಾಗಿಲ್ಲ, ಒಳ್ಳೆಯ ಭಾವನೆ ಇದ್ದಿದ್ರೆ ಸಾಕು. ಅದಕ್ಕೆ ತಾಯಿಯ ಸೇವೆ ಮಾಡುವ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ ಅಂತ ಹೇಳಿದರು. ತಾಯಿ ಋಣವನ್ನು ತೀರ್ಸೋಕ್ಕಾಗಲ್ಲ ತಮ್ಮ ಅಂತ ಹಾಡಿದರು. ಆದರೆ ನಾವು ಏನು ಮಾಡಿದ್ರು ತಾಯಿಗೆ ದೊಡ್ಡವರು ಸಣ್ಣವರಿದ್ದಾಗ ತೊಡೆ ಮೇಲೆ ಮಲಗೋಸಿರ್ತಾರೆ, ಅವಾಗ ಓದ್ಕೋತೆ ಬಂದೇವಿ, ದೊಡ್ಡವಾದ್ಮೇಲೆ ಒದ್ದೆ ಹೊರಗೆ ಕಳ್ಸಕತ್ತೇವೆ ನಾವೆಲ್ಲ, ಹೌದಲ್ಲ? ತಾಯಿ ಅವಾಗ ಸಣ್ಣವಿದ್ದಾಗ ಒದೀತದ, ಮೇಲೆ ಇರ್ತದೆ, ಎಲ್ಲ ಮಾಡ್ತಾ ಸುಮ್ಮನೆ ಇರ್ತಾಳೆ. ಅದೇ ರೂಢಿ ಮಾಡಿಕೊಂಡು ಹೊರಗೆ ಬದ್ದು ಕಳಿಸುವಂಥ ಪರಿಸ್ಥಿತಿ ಬಂದವ. ಅದಕ್ಕೆ ಅಂಥ ಕಾಲ ಬರಬಾರದು ಅನ್ನೋಕ್ಕೋಸ್ಕರ ಕಳ್ಳತನ ಮಾಡುವುದನ್ನು ಬಿಡಿಸುವಂಥವ್ರಾಗ್ತಾರೆ. ನೋಡು, ಒಬ್ಬ ಕಳ್ಳ ಏನಾಗಿತ್ತು ಅಂತಂದ್ರೆ, ಹೀಗೆ ಕಳ್ಳತನ ನಿಮಗೆಲ್ಲ ಗೊತ್ತಿದೆ. ಉರ್ಲಿಂಗ ಪೆದ್ದಿ ಜೀವನ ಕಥೆನ ಗೊತ್ತು, ಅಂಗುಲಿ ಮಾಲನ ಕತೆ ಗೊತ್ತು, ರಾಮಾಯಣದಲ್ಲಿರ್ತಕ್ಕಂಥ ಬೇಡನ ನಾರದನ ಕತೆ ಗೊತ್ತು. ಹಾಗೆ ಇಲ್ಲಿ ಒಬ್ಬ ಬೇಡ ಕಳ್ಳ ಇವನೇನಲ್ಲಿ ಮಹಾಬಳೇಶ್ವರದಲ್ಲಿ ಏನು ಮುತ್ತಿನ ಹಾರ ಹಾಕ್ಕೊಂಡು ಬಂದಿದ್ದ, ಪಂಚತಾಡವ ಹಾರ ಅಂತಾರೆ ಅದಕ್ಕೆ. ಅದು ರತ್ನದ ಹಾರ ಮಣೆಗಳಿಂದ ಪೋಣಿಸಿರುವಂಥದ್ದು ಭಗವಂತನೇ ಕೊಟ್ಟಿದ್ದು. ಆ ರತ್ನದ ಹಾರಿನ ಮೇಲೆ ಕಣ್ಣು ಬಿದ್ದಿತ್ತು. ಅದನ್ನು ಹೇಗಾದರೂ ಮಾಡಿ 4-5 ಜನ ಸೇರಿ ಕಳ್ಳರು ಮುಖಂಡರು ಬಂದು ಅದು ಕಳ್ಳತನ ಮಾಡಬೇಕು ಅಂತ ಬಂದಿದ್ದಾರೆ. ಆಗ ಸಿದ್ಧಲಿಂಗ ಅಂತಾನೆ, ಬೇಕಾದ್ರೆ ನೀನೇ ತಗೋ ಅಂತಾನೆ. ತಗೊಳಕ್ಕೆ ಹೋಗ್ತಾನೆ, ಕೈಯನ್ನು ಕರೆಂಟ್ ಹೊಡೆದಂಗೆ ಆಗ್ತದೆ. ಕರೆಂಟ್ ಹೊಡೆದ್ರೆ ಹೆಂಗೆ ನಾವು ಶಾಕ್ ಕೊಟ್ಟಾಗ ಹೆಂಗೆ ಹಿಂದಕ್ಕೆ ಸರಿತೇವಲ್ಲ ಹಾಗೆ. ಆಗ ಇದೆಲ್ಲವನ್ನು ಹೇಳ್ತಾನೆ, ಕಳ್ಳತನ ಯಾಕೆ ಮಾಡ್ತಾ ಇದ್ದೆಪ್ಪ, ಯಾವ ಪುರುಷಾರ್ಥಕ್ಕಾಗಿ ಮಾಡ್ತೀನಿ ನಾನು, ಅದಕ್ಕಾಗಿ ನೀನು ಕಳ್ಳತನ ಮಾಡಬೇಕು, ಒಳ್ಳೆಯ ಕಾಯಕವನ್ನು ಮಾಡು. ಕಾಯಕದಿಂದ ಬಂದಿರುವಂಥದ್ದು ಒಂದಿಷ್ಟು ಸದುಪಯೋಗವನ್ನು ಮಾಡು. ಕಳ್ಳತನ ಮಾಡೋದು ಒಳ್ಳೆಯದಲ್ಲ, ನನಗೆ ಉಪದೇಶ ಬೇಕಾಗಿಲ್ಲ ಅಂತಾನೆ. ಆ ರಕ್ತದ ಹಾರವನ್ನು ಕೊಡು, ಇಲ್ಲಾಂದ್ರೆ ಪ್ರಾಣವನ್ನು ತೆಗಿತೀನಂತ. ಪ್ರಾಣವನ್ನು ತೆಗಿತೀನಿ, ರತ್ನಹಾರ ಕೊಡು ತಂದಾಗ ಇವನು ಪ್ರಾಣ ತೆಗೆಯಕ್ಕೆ ಹೋದ್ರೆ ಕಣ್ಣೇ ಹೋಗ್ತವ. ಆದರೆ ಎಷ್ಟು ದಿವಸಗಳಲ್ಲಿ ಹೆಂಡತಿ, ಆ ಕಳ್ಳನೇ ಹೆಂಡತಿ ಹೇಳ್ತಾಳೆ, ನೀನು ಕಳ್ಳತನ ಮಾಡಬೇಡಪ್ಪ ಅಂತ ಹೇಳ್ತಾಳೆ. ಕಳ್ಳತನ ಮಾಡೋದು ಒಳ್ಳೆಯದಲ್ಲ, ಕಳ್ಳತನ ಬಿಡುವಂತ ಹೆಂಡತಿ ಹೇಳ್ಕೊಂಡೇ ಬಂದಿರ್ತಾಳೆ. ಆದರೆ ಕಳ್ಳ ಕಣ್ಣು ಕಳ್ಕೊಂಡು ಹುಡ್ಕ್ಯಾಕೆ ಶುರು ಮಾಡ್ತಾನೆ, ಎಲ್ಲಿದ್ರೋ ಅಂತೇಳಿ. ಆ ಹೆಂಡತಿ ಓಡೋಡಿ ಬರ್ತಾಳೆಯಪ್ಪ, ಸಿದ್ಧಲಿಂಗನ ಪಾದಕ್ಕೆ ಬಿದ್ದು, ಮಹಾತ್ಮರ ಪಾದಕ್ಕೆ ಬಿದ್ದು ಕೇಳ್ಕೊತಾಳೆಯಪ್ಪ, ನನ್ನ ಗಂಡನ ಪರವಾಗಿ ನಾ ಕ್ಷಮೆ ಕೇಳ್ತೀನಿ,
ಇವತ್ತು ನೀವೆಲ್ಲ ಹೆಣ್ಮಕ್ಳೆಲ್ಲ ಗೊತ್ತಿದೆ, ಗಂಡ ಹೊರಗೆ ಬಿದ್ದಿರ್ತಾನೆ ಕುಡಿದು ಮನ್ಯಾಗ ಕರ್ಕೊಂಡು ಬರೋದು ನೀವೇ ಕರ್ಕೊಂಡ್ಬರ್ತೀರಿ. ಹೆಣ್ಮಕ್ಳೇ ಕಳ್ಳ ಮೆತ್ತಗಿರುವಂಥದ್ದು, ಚೂರು ಅನ್ನುವಂಥದ್ದು ಅವ್ರದ್ದೇ. ಮಕ್ಕಳಾಗಲಿ ಗಂಡಂದಿರಾಗಲಿ ಏನೇ ಇರಲಿ, ಏನಾರು ಬಿದ್ದರೆ ಅವರ ಮನಸ್ಸು ಚೂರು ಅಂತದ. ಅದಕ್ಕೆ ಎತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರವಂತೆ ದೇವತಾ. ಅಂಥ ಹೆಣ್ಮಗಳು ಸಿದ್ಧಲಿಂಗನ ಪಾದಕ್ಕೆ ಬಿದ್ದು ಬೇಡ್ಕೊಂತಾಳಪ್ಪ, ನನ್ನ ಗಂಡನ ಪರವಾಗಿ ನಾ ಕ್ಷಮೆ ಕೇಳ್ತೀನಿ, ನನ್ನ ಗಂಡ ಕಣ್ಣು ಕಾಣಲಾರ್ದಂಗೆ ಆಗೈತಿ, ಮೈಯೆಲ್ಲ ಉರಿ ಹತ್ತಾಗತ್ತೈತಿ, ಕೈಯೆಲ್ಲ ಸುಟ್ಟು ಹೋಗೈತಿ, ಅದಕ್ಕೆ ಆಶೀರ್ವಾದ ಮಾಡು ಅಂತ ಕೇಳ್ಕೊತಾಳೆ. ಆಕೆಯ ಏನು ಪ್ರಯತ್ನ ಪ್ರಾರ್ಥನೆ ಮಾಡ್ತಾಳಲ್ಲ, ಆ ಪ್ರಾರ್ಥನೆಯಂತೆ ಸಿದ್ಧಲಿಂಗ ಭಗವಂತನ ಸ್ಮರಣೆಯನ್ನು ಮಾಡಿ ಭಸ್ಮವನ್ನು ಧಾರಣೆ ಮಾಡ್ತಾನೆ. ಭಸ್ಮವನ್ನು ಲೇಪನ ಮಾಡಿದಾಗ ಮತ್ತೆ ಕಳ್ಳನ ಕಣ್ಣುಗಳನ್ನು ಬರುವಂತಾಗ್ತದೆ. ಕೈ ಏನು ಕರೆಂಟ್ ಹೊಡೆದಂಗೆ ಆಗಿತ್ತಲ್ಲ ಮತ್ತೆ ಸರಿಯಾಗಿ ಆಗ್ತದೆ. ಆಗ ಆ ಕಳ್ಳಂತಾನೆ, ಯಪ್ಪ ನನ್ನನ್ನು ಕ್ಷಮಿಸಿ, ನೀವು ದೊಡ್ಡ ಮಹಾತ್ಮರು ಅಂತ ನಾನು ಮರೆತು ಬಿಟ್ಟಿದ್ದೆ, ನಿನ್ನಿಂದ ಇವತ್ತಿನಿಂದ ನಾನು ಕಳ್ಳತನ ಬಿಡ್ತೀನಿ ಅಂತ ಅವನ ಪಾದಕ್ಕೆ ಬಿದ್ದು ಅವರ ಭಕ್ತರಾಗಿ ಶಿಷ್ಯರಾಗಿ ಮುಂದೆ ಕಾಯಕವನ್ನು ಮಾಡ್ತಾ ಹೋಗ್ತಾರೆ. ಅಂಥವನ್ನು ಹೀಗೆ ಕಾಯಕವನ್ನು ಮಾಡುತ್ತಾ ಆ ಸಿದ್ಧಲಿಂಗನ ಸ್ಮರಣೆಯನ್ನು ಮಾಡುತ್ತಾ ಕಾಲ ಕಳಿತಾನೆ ಒಬ್ಬ ಕಳ್ಳನು ಕೂಡ. ಹೀಗೆ ಹಲವಾರು ಪವಾಡಗಳ ಮಾಡೋದ್ರ ಮೂಲಕ ನಿಮಗೆ ಒಂದು ಸಲ ಹೇಳ್ತೀನಿ. ಬರಗಾಲ ಬಂದಿರುತ್ತದೆ ಅರಮನೆಯಲ್ಲಿ. ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಬರಗಾಲ ಪರಿಸ್ಥಿತಿ. ಬರಗಾಲ ಯಾಕೆ ಬರ್ತಂದ್ರೆ ಒಂದೇ ಸಮ ಇರಂಗಿಲ್ಲ, ಕಾಲಮಾನಗಳು. ಹಳ್ಳ ಕೊಳ್ಳ ನದಿ ಎಲ್ಲ ಬತ್ತಿ ಹೋಗ್ತಾ ಇದ್ದಾವೆ. ಅಲ್ಲಿಯ ರಾಜ ವಿಚಾರ ಮಾಡ್ತಾನೆ. ಏನಂತಂದರೆ ತನ್ನ ಉಗ್ರಾಣದಲ್ಲಿ ಬರಗಾಲ ನೋಡ್ರಿ, ಆಗಿನ ಕಾಲದಲ್ಲಿ ಭಕ್ತರಿಂದ ಜನರಿಂದ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡೋದು. ನಿಮ್ಮಲ್ಲಿ 20 ಚೀಲ ಬೆಳೀತಿದ್ರೆ 1 ಚೀಲ ಕೊಡಬೇಕು ಅಂತಿತ್ತು. ನಿಮ್ಮಲ್ಲಿ ಸ್ವಲ್ಪ ದುಡ್ಡು ಇತ್ತಂದ್ರೆ ಒಂದು ಸ್ವಲ್ಪ ದುಡ್ಡು ಕೊಡಬೇಕಂತಿತ್ತು ನಿಯಮವನ್ನು. ಯಾಕಂದ್ರೆ ಕಷ್ಟದ ಕಾಲದಲ್ಲಿ ಅದನ್ನು ವಾಪಸ್ ನಿಮಗೆ ಕೊಡುವಗೋಸ್ಕರ ಅವರು ಸಂಗ್ರಹ ಮಾಡಿಡ್ತಿದ್ರು. ಅಲ್ಲಿ ರಾಜ ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಜ ಮೊದಲ ರಾಣಿ ತಾಯಿ ಅವಳು ಏನು ಮಾಡ್ತಿಳು ಅಂದ್ರೆ ಎಲ್ಲವನ್ನು ಸಂಗ್ರಹ ಮಾಡಿ ಒಂದು ಉಗ್ರಾಣದಲ್ಲಿ, ಉಗ್ರಾಣ ಅಂತಾರೆ ಅದಕ್ಕೆ, ಸ್ಟೋರ್ ರೂಮ್ ಆಗೈತೆ ಅದು ಉಗ್ರಾಣ. ಹೋಗಿ ಅದು ಉಗ್ರಾಣದಲ್ಲಿ ಇಟ್ಟು ಅದಕ್ಕೆ ಭದ್ರವಾಗಿ ಬಾಗಿಲು ಹಾಕಿ ಕೀಲೆ ಹಾಕಿದಳು. ಅದನ್ನು ರಾಣಿ ಇಲ್ಲ, ಈಗ ರಾಜನ ಆಳ್ವಿಕೆಯಲ್ಲಿ ಆ ಕಾಲ ಬಂದದ. ಏನು ಕಾಲ ತಂದರೆ ಬರಗಾಲ ಬಂದಿದೆ. ಎಲ್ಲರಿಗೂ ನನ್ನಲ್ಲಿ ಅರಮನೆಯಲ್ಲಿ ಇರ್ತಕ್ಕಂಥ ದವಸ ಧಾನ್ಯಗಳನ್ನು ಸಂಪತ್ತನ್ನು ಎಲ್ಲರಿಗೂ ಹಂಚಬೇಕು, ಸುಖವಾಗಿರಬೇಕು, ನನ್ನ ರಾಜ್ಯದ ಜನರು ಸುಖವಾಗಿರಬೇಕು ಅಂತ ತಿಳ್ಕೊತಾನೆ. ಆಗ ಆ ಬಾಗಿಲವನ್ನು ತೆಗೆಸ್ಬೇಕಲ್ಲ, ಕೀಲಿ ತೆಗೆಸ್ಬೇಕಾದ್ರೆ ಯಾರಿಂದ ಸಾಧ್ಯ ಆಗಲಿಲ್ಲ. ಬಾಗಿಲು ಆನೆಯಿಂದ ಕಟ್ಟಿ ಎಳಿತಾರೆ, ಬಾಗಿಲು ತೆಗೆಯೋಕ್ಕಾಗ್ತಾ ಇಲ್ಲ. ಇದೆ ಅಂತ ದೊಡ್ಡ ಕೊಡ್ಡನ್ನು ತಗೊಂಡು ಹೊಡಿತಾರೆ, ತೆಗೆಯೋಕ್ಕಾಗ್ತಾ ಇಲ್ಲ. ಏನು ಮಾಡಿದ್ರು ಬಾಗಿಲು ತೆಗೆಯೋಕ್ಕಾಗ್ತಾ ಇಲ್ಲ. ಇನ್ನೇನು ಮಾಡಬೇಕು ಅಂತ ಅದೇ ಸಮಯಕ್ಕೆ ಸಿದ್ಧಲಿಂಗ ಅಲ್ಲಿಗೆ ಬರ್ತಾನೆ. ರಾಜ ಹೋಗಿ ಕೇಳ್ಕೊತಾನೆ, ಅಪ್ಪ ಸಿದ್ಧಲಿಂಗ, ಇವತ್ತು ನನ್ನ ರಾಜ್ಯ ಬರಗಾಲದಲ್ಲಿದೆ, ದವಸ ಧಾನ್ಯವನ್ನು ಕೊಡಬೇಕಂತೀನಿ, ಅರಮನೆಯ ಬಾಗಿಲು ತೆಗಿತಾ ಇಲ್ಲ, ಏನು ಮಾಡಲಿ ಅಂತ ಕೇಳಿದಾಗ ಸಿದ್ಧಲಿಂಗ ಒಂದು ಕ್ಷಣ ಕಣ್ಣು ಮುಚ್ಚಿ ಹೇಳ್ತಾರೆ. ಸಿದ್ಧಲಿಂಗ ಕಣ್ಣು ಮುಚ್ಚಿಕೊಂಡು ನೋಡ್ತಾನೆ, ಇಲ್ಲ, ನೀವು ಏನು ಮಾಡಬೇಕು, ನಿನ್ನ ತಾಯಿ ಒಂದು ಶಪಥ ಇದೆ. ಯಾರನ್ನ ರಾಜ್ಯದಲ್ಲಿ ಪತಿವ್ರತೆಯರಿದಾರಲ್ಲ, ಪತಿವ್ರತೆ ಹೆಣ್ಣು ಮಗಳು ಈ ಬಿದಿರಿನ ಬುಟ್ಟಿ ಅದಲ್ಲ, ಬಿದಿರಿನ ಬುಟ್ಟಿ ಒಳಗೆ ಬಾವಿ ಒಳಗೆ ನೀರು ತಗೋಬೇಕು. ಬಿದಿರಿನ ಬುಟ್ಟಿ ನೀರು ಹಿಡಿತಾವ, ಬಿದಿರಿನ ಬುಟ್ಟಿಯಲ್ಲಿ ಬಾವಿ ಒಳಗೆ ನೀರು ಸೇದಿ ಆ ಬಿದಿರಿನ ಬುಟ್ಟಿಯನ್ನು ನೀರು ತಂದು ಅದಕ್ಕೆ ಸಿಂಪಡಿಸಬೇಕು, ಆಗ ಬಾಗಿಲು ತೆಗಿತದ ಅಂತ ಹೇಳ್ತಾನೆ ಸಿದ್ಧಲಿಂಗ. ಆಗ ಗುರುಗಳು ಇದ್ಯಾಕೆ ರಾಜ ಅಂತಾನೆ, ಇದು ಹೇಗೆ ಸಾಧ್ಯ? ಆ ತಾಯಿಯ ಉದ್ದೇಶ ಅದೇ ಇತ್ತು. ಯಾಕಂದರೆ ನನ್ನ ರಾಜ್ಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಪತಿವ್ರತೆಯರ ಸಂಖ್ಯೆ ಹೆಚ್ಚಾಗಲಿ ಅನ್ನುವಂಥದ್ದು ಕೋರಿಕೆ ತಾಯಿಯಲ್ಲಿತ್ತು. ಆ ಆಣತಿಯಂತೆ, ಆ ವಿಚಾರದಂತೆ ಇವತ್ತು ಪತಿವ್ರತ ಶಿರೋಮಣಿ ಹೆಣ್ಣು ಮಕ್ಕಳು ಮಾತ್ರ ಆ ಗರಡಿ ಜಾಡಿ ತರಿರ್ತಕ್ಕಂಥ ಬಿದಿರಿನ ಬುಟ್ಟಿಯಲ್ಲಿ ನೀರು ತರಬೇಕು ಅನ್ನುವಂಥದ್ದನ್ನು ತಾಯಿ ಸಂಕಲ್ಪ ಇದೆ. ಆ ತಾಯಿಯ ಸಂಕಲ್ಪವನ್ನು ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯರಮ್ಮ ಅನ್ನೋ ಹಾಡಿನಂತ
ಬೇಕು ಅನ್ನುವಂಥ ಈ ನಿಯಮವನ್ನು ಮಾಡಿದ್ದಾಳ ಅಂತ ಸಿದ್ಧಲಿಂಗ ಹೇಳ್ತಾನೆ. ನಿಮಗೆಲ್ಲ ಗೊತ್ತಿದೆ, ಹೀಗೆ ಪತಿವ್ರತೆಯ ವಿಚಾರವನ್ನು ನಡೆಯುವಂಥ ಸಂದರ್ಭದಲ್ಲಿ ಎಂದೂ ಬರಲಾರದಂಥ ಹೆಣ್ಮಗಳು ಪ್ರವಚನಕ್ಕೆ ಬಂದರು ಅಂತ. ಏನಪ್ಪ ಬಸವಣ್ಣ ತಮ್ಮ ರಾಜ್ಕುಮಾರ್ ಎಂದೂ ಬರಲಾದ ಹೆಣ್ಮಗಳು ಅವತ್ತು ಬಂದಿರುವಂಥ ಪತಿವ್ರತೆಯ ವಿಚಾರ ನಡೆದಿತ್ತು ಅಂತ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯರಮ್ಮ, ಪತಿವ್ರತೆಯರ ಹಾದಿಲ ನಡೆದು ಸದ್ಗತಿಯ ಕಾಣಿರಮ್ಮ. ಬಂಗಾರ ಬಳೆಯ ಶೃಂಗಾರ ಸರದ ಆಶಯ ಬೇಡಮ್ಮ, ರಂಗು ಮಾಣಿಕ್ಯನತ್ತು ಬಂಗಾರ ಸೂತ್ರ ಮಂಗಲ ಸೂತ್ರ ಅಂಗದಿರದು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ದೇವರ ಕವಿಗಳು. ಆ ಪತಿವ್ರತೆಯ ವಿಚಾರವನ್ನು ಹೇಳುವಾಗ ಒಂದು ವಿಷಯ ಹೇಳ್ತಾ ಬಂದಾಗ ಏನಾಯ್ತದ, ಗಂಡ ಇಲ್ಲ ತಂದರು ಗಂಡನ ಪಾದ ಪೂಜೆ ಮಾಡಬೇಕು, ಅತ್ತಿ ಮಾವರಿಗೆ ತಂದೆ ತಾಯಿಗಳ ದೇವರು ಅಂತ ತಿಳ್ಕೊಬೇಕು, ಹಿಂಗೆಲ್ಲ ಹೇಳ್ತಾ ಇರಬೇಕು. ದೇವರ ಗಂಡನ ಮನೆ ದೇವ್ರ ಗುಡಿ ಅಂತ ತಿಳ್ಕೊಬೇಕು, ಎಲ್ಲ ಹೇಳ್ತಾ ಬಂದರು. ಕೊನೆಗೆ ಅವಳಿಗೆ ಏನು ಗೊತ್ತಾಯ್ತದ, ಗಂಡ ಇಲ್ಲ ಅಂತಂದ್ರೆ ಫೋಟೋ ಪೂಜೆ ಆದ್ರೆ ಮಾಡಬೇಕಂತ ಒತ್ತು. ಗಂಡ ಇಲ್ಲಾಂದ್ರೆ ಏನು ಮಾಡಬೇಕು, ಗಂಡನ ಫೋಟೋ ಇರ್ತದೆ, ಅದು ಪೂಜೆ ಮಾಡಬೇಕು, ಪಾತಿವ್ರತ್ಯ ಸಿದ್ಧಿ ಆಗ್ತದೆ ಅಂತ ಅದು ಹೇಳ್ತಾ ಬಂದರು. ಅವಳಿಗೆಲ್ಲ ಏನು ಕೇಳಿಸ್ಲಿಲ್ಲ, ಕೊನೆಗೇನು ಫೋಟೋ ಪೂಜೆ ಮಾಡೋದು ಒಂದೇ ಕೇಳಿಸ್ತಾ ಅವಳಿಗೆ. ಗುರುಗಳು ಪುರಾಣದಾಗ ಪ್ರವಚನದಾಗ ಫೋಟೋ ಪೂಜೆ ಮಾಡಂದ್ರೆ ಗಂಡನ ಫೋಟೋ ಪೂಜೆ ಮಾಡಂದ್ರೆ ಅಂತೇಳಿ ಏನು ಮಾಡೋದಂದ್ರೆ ಭೀಮನ ಅಮಾವಾಸ್ಯೆ ಇರ್ತೈತಲ್ಲ, ಜಾಸ್ತಿ ಅವಾಗಿ ಮಾಡೋದು ಭೀಮನ ಅಮಾವಾಸ್ಯೆ ಗಂಡನ ಪೂಜೆ ಮಾಡೋದು. ಉಳಿದ ದಿವಸ ಎಲ್ಲ ಬೇರೆ ಆದ್ರೆ ಪೂಜೆ ಮಾಡ್ತಾರೆ. ದಿನನಿತ್ಯ ಆಗೋ ಪೂಜೆನೇ ಬೇರೆ, ಭೀಮನ ಅಮಾವಾಸ್ಯೆ ಪೂಜೆ ಮಾಡೋದು ಬೇರೆ. ಆಗ ಫೋಟೋ ಮ್ಯಾಲೆ ಇತ್ತಿರೋದು ಎತ್ತರಿಗಿತ್ತು, ಹೆಣ್ಮಗಳು ಮೊದಲೇ ಗಿಡ್ಡಕ್ಕಿದ್ದಳು. ಇನ್ನೇನು ನೆನಕಲ್ಲತ್ತಾಳೆ, ಗಂಡ ಕರೆದಳು ಅಂತ. ಗಂಡ ಇದ್ದ, ಅವನಿಗೆ ಬಾಗು ಅಂತೇಳಿ ಬಾಗಿ ಗಂಡನ ಮೇಲೆ ನಿಂತು ಫೋಟೋ ಪೂಜೆ ಮಾಡ್ತಾಳೆ ಅಂತ. ಹೇಗಿರ್ಬೇಕು, ಅಪ್ಪವ್ರು ಹೇಳ್ಯಾರಲ್ಲ ಪುರಾಣದಾಗ ಫೋಟೋ ಪೂಜೆ ಮಾಡಂತೆ, ಅಂಥವ್ರೇನಲ್ಲ ನಾವು. ಅದಕ್ಕಾಗಿ ಪಾತಿವ್ರತೆ ಇರ್ತದಂದ್ರೆ ಮನಸ್ಸಷ್ಟೇ ಜಾರಿದ್ರಲ್ಲ, ದೇಹ ಜಾರಿದ್ರಲ್ಲ, ಮನಸ್ಸು ದೇಹ ಎಲ್ಲನೂ ಇಂದ್ರಿಯಗಳು ಚಂಚಲ ಆಯಿತು ಅಂದರೆ ಸಾಕು, ಪಾತಿವ್ರತೆಯ ಅದನ್ನು ಹೋಗ್ತದೆ ಅನ್ನುವಂಥದ್ದನ್ನು ಭಾಳ ಸೂಕ್ಷ್ಮತೆ ಇದೆ. ಚಾರಿತ್ರ್ಯವನ್ನು ಕಳೆದುಕೊಂಡ್ರೆ ಎಲ್ಲವನ್ನು ಕಳೆದುಕೊಂಡಂತೆ. ಹಣ ಕಳ್ಕೊಂಡ್ರೆ ಗಳಿಸ್ಬೋದು, ಸಂಪದ ಗಳಿಸ್ಕೊಳ್ಬೋದು, ವಿದ್ಯೆ ಗಳಿಸ್ಬೋದು, ಚಾರಿತ್ರ್ಯವನ್ನು ಗಳಿಸೋಕ್ಕೆ ಸಾಧ್ಯವಿಲ್ಲ. ಅಂಥ ಚಾರಿತ್ರ್ಯಶೀಲರಾಗಿ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಇರಲಿ ಅನ್ನುವಂಥದ್ದನ್ನು ತಾಯಿ ಆಗ ಸಂಕಲ್ಪ ಮಾಡಿದ್ರು ಅಂತ. ಅದಕ್ಕೆ ಪಾತಿವ್ರತ್ಯ ಸ್ತ್ರೀ ಆ ಬಿದಿರಿನ ಬುಟ್ಟಿ ಒಳಗೆ ನೀರು ತಂದು ಸೇದಿ ತಂದು ಸಿಂಪಡಿಸಿದ್ರೆ ತೆಗೀತದೆ ಅನ್ನುವಂಥದ್ದನ್ನು ಇವತ್ತು ತೆಗೆಯಂಗಿಲ್ಲ, ಅದು ನಾಳೆಗೆ ತೆಗೀತದೆ. ಬಾಗಿಲ ನಾಳೆಗೆ ತೆಗಿತದೆ. ಯಾರು ಬರ್ತಾರೆ, ಯಾರು ಬಂದು ತೆಗಿತಾರೆ, ರಾಣಿ ತೆಗಿತಾಳೋ, ಅಲ್ಲಿಗೆ ಸೇವಕರು ತೆಗಿತಾರೋ, ಯಾರು ತೆಗಿತಾರೆ ನಾಳಿನ ಸಂದರ್ಭದಲ್ಲಿ ನೋಡೋಣ ಅಂತ ಹೇಳ್ತಾ, ಈಗ ಆದಷ್ಟು ಫಾಸ್ಟಾಗಿ ಮಂತ್ರವನ್ನು ಸ್ಮರಣೆ ಮಾಡಿ ಮಂಗಲವನ್ನು